ಹಲೋ ಎವ್ರಿವನ್, ವೆಲ್ಕಮ್ ಟು ಅನಿತಾ ಜೋಶೀಸ್ ವ್ಲಾಗ್. ಇವತ್ತು ಮಂತ್ರಾಲಯದೊಳಗೆ ನಮ್ಮ ಥರ್ಡ್ ಡೇ ಆಗಿತ್ತು. ಇವತ್ತು ದರ್ಶನ ತೊಗೊಂಡು ಗುಲ್ಬರ್ಗ ಕಡೆ ಬರೋದಿತ್ತು. ಹಾಗಾಗಿ ಮುಂಜಾನೆ ಜಲ್ದಿ ಎದ್ದು ರೆಡಿಯಾಗಿ ಗುಡಿ ಕಡೆ ಹೋದ್ವಿ. ಜಲ್ದಿ ದರ್ಶನ ಮಾಡ್ಕೋಬೇಕು ಅಂತ ಜಲ್ದಿ ಹೋಗಿದ್ದರಿಂದ ಟೈಮ್ ಇದ್ದಿದ್ದರಿಂದ ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡು ದೇವ್ರ ದರ್ಶನ ತೊಗೊಂಡು ಪ್ರಸಾದ ಕಡೆ ಹೊರಟ್ವಿ. ಇವತ್ತು ದ್ವಾದಶಿ ಇರೋದ್ರಿಂದ ಪ್ರಸಾದ ಜಲ್ದಿ ಇರ್ತದೆ. ಆಲ್ಮೋಸ್ಟ್ 7:30 ತನಕ ಪ್ರಸಾದ ಸ್ಟಾರ್ಟ್ ಆಗಿತ್ತು. ಪ್ರಸಾದ ತೊಗೊಂಡು 8:30 ತನಕ ನಾವು ಗುಡಿಯಿಂದ ಹೊರಗೆ ಬಂದಿದ್ವಿ. ಹಾಗೆ ಪರಿಮಳ ಪ್ರಸಾದ ಅದು ಎಲ್ಲ ತೊಗೊಂಡು 9ಕ್ಕೆ ಮಂತ್ರಾಲಯ ಬಿಟ್ಟು ಗುಲ್ಬರ್ಗ ಕಡೆ ಹೊರಟ್ವಿ. ಹಾಂ, ನಾವು ಮಾಡಿದೆವು ನಿನ್ನ. ಬ್ರಿಡ್ಜ್ ಕಟ್ಲೇತಾರ. ಎಷ್ಟು ವರ್ಷದಿಂದ ಕಟ್ಲೇತಾರ, ಇನ್ನೂ ಚಾಲು ಆಗಿಲ್ಲ. ಅದೇ ಹೇಳಿದ್ದೀನಿ ಕಡಿಲ್ಲ. ಅದು ನಾವು ಎಷ್ಟು ದಿನಲಿ ನೋಡ್ಲಿತ್ತೀವಿ ಅಷ್ಟೇ. ಅದ ಲಾಸ್ಟ್ ಟೈಮ್ ಕಾರ್ ತೊಗೊಂಡು ಬಂದಾಗ ಅದು ಯಾಕೆ ಅದಕ್ಕಿಂತ ಮೊದಲು ದ್ಯಾಪುರ್ಕಿಂತ ನೋಡಿದ್ದೀವಲ್ಲ. ಕೃಷ್ಣಾ ನದಿ ನೋಡ್ರಿ, ಇದು ನದಿಗಳ ಹೆಸರಪ್ಪಿ. ನಮ್ಮ ಇಂಡಿಯಾ ಒಳಗೆ ಕೃಷ್ಣಾ ನದಿ, ಅದು ಇದು ತುಂಗಭದ್ರಾ ನದಿ, ಕೃಷ್ಣ, ಕಾವೇರಿ. ಮೊಳಖೇಡೊಳಗಿರೋ ನದಿ ಯಾವುದು? ಕಾಗಿನಾ ನದಿ. ಎಲ್ಲ ನದಿಗಳಿಗೆ ಒಂದೊಂದು ಹೆಸರು. ಈ ಕಡೆ ಹೊಸ ಬ್ರಿಡ್ಜ್ ರೆಡಿ ಆಗ್ಲಿತ್ತು. ಏಸ್ ವರ್ಷಲಿಂತ ಇಷ್ಟೇ ಅದ ಇದು. ಈಗ ನಾವು ನಡೆದಿದ್ದು ಹಳೆ ಬ್ರಿಡ್ಜ್. ಸಿಕ್ಕದ ಮಾವಿನ ತೋಟ, ತೆಂಗಿನ ತೋಟ. ಸ್ವಲ್ಪ ವಿಧುಗ ಗಂಜಿ ಕುಡಿಸ್ಬೇಕಾಗ್ಯದ, ಮಾಡ್ಕೊಂಡು ತೊಗೊಂಡು ಬಂದೀನಿ ಮುಂಜಾನೆ. ಏನಾಗ್ಯದು ನೋಡ್ಬೇಕು, ಕುಡಿಸ್ತೀನಿ. ಈಗ ಇಲ್ಲಿ ಗಂಜಿ ಹಾಕ್ಬೇಕಂತ ನಿಂದರ್ಸಿವಿ. ಈಗ ದರ್ಶನಕ್ಕೆ ಜಲ್ದಿ ಹೋಗೋದಿತ್ತು ಗುಡಿಗೆ. ಹಾಗೆ ಪ್ರಸಾದನ ಇವತ್ತು ಜಲ್ದಿ ಇರ್ತದೆ, ದ್ವಾದಶಿ ಅದ ಅಂದ್ಕೊಂಡು ಮುಂಜಾನೆ ಜಲ್ದಿ ಎದ್ದು ರೆಡಿ ಆದಮೇಲೆ ಇದಕ್ಕೆ ಗಂಜಿ ಮಾಡ್ಕೊಂಡು ಇಟ್ಕೊಂಡಿದ್ದ. ಮತ್ತು ಮಧ್ಯಾಹ್ನ ಯಾಕೆ ತಿರ್ಲಿಕ್ಕೆ ಹಸಿವಾಗ್ತಾವ ಅಂತ ಅಂದ್ಕೊಂಡು ಮುಂಜಾನೆ ಪ್ರಸಾದ ನಮ್ಮ ಜೊತೆ ಸ್ವಲ್ಪ ಏನಾರು ತಿಂತಾಳೆ. ಲಾಕ್ ಮಾಡ್ರಿ. ನೀರು ಆಕಿಂದು ಗಂಜಿ ಬಿಬ್ಬು ತೊಗೊಂಡು ಹೊಂಟೀನಿ. ಅಲ್ಲಿ ನಿಂತಾಳಾಕಿ. ಹೋಗ್ಬೇಕಾದ್ರೆ ಅರ್ಧ ಹಾದಿಗೆ ಅಕ್ಕಿಗೆ ಹಸಿವಾಗ್ತಾವ ಅಂತ ಅಂದ್ಕೊಂಡು ಮುಂಜಾನೆ ಜಲ್ದಿ ಎದ್ದು ಎಲ್ಲ ರೆಡಿ ಆದಮೇಲೆ ಬರಬೇಕಾದ್ರೆ ಅಕ್ಕಿಗೆ ಒಂದು ಸ್ವಲ್ಪ ಗಂಜಿ ಮಾಡಿಕೊಂಡು ಡಬ್ಬಿಗೆ ಹಾಕ್ಕೊಂಡು ಬಂದಿದ್ದೆ. ನಮ್ಮ ದರ್ಶನ ಆದಮೇಲೆ ಪ್ರಸಾದದ ಎಲ್ಲ ಆಯಿತು. ಅವಾಗ ಮಲ್ಕೊಂಡಿದ್ದೆವು, ಆಕಿ ತಿನ್ನಲಿಲ್ಲ. ಸ್ವಲ್ಪ ಪಾಯಸ ಎಷ್ಟು ತಿನ್ಸಿನಲ್ಲಿ ತಿಂದಾಳ. ಈಗ ಹಸಿವಾಗಿರ್ತವೆ. ಇಲ್ಲಿ ಸ್ವಲ್ಪ ತೋಟ ಚಲೋ ಕಾಣಿಸ್ತು, ತಂಪದ. ಮಾವಿನ ತೋಟ, ತೆಂಗಿನ ತೋಟ ಅದ. ಪೆಟ್ರೋಲ್ ಬಂಕ್ ಅದ ಇಲ್ಲೇ. ಒಂದು ಪೆಟ್ರೋಲ್ನ ಹಾಕ್ಸೋದಿತ್ತು. ತಂಪದ ಇಲ್ಲೇ, ಚಲೋ ತಣ್ಣ ಗಾಳಿ ಅದ ಅಂತ ಇಲ್ಲೇ ನಿಂದಿರ್ಸಿವಿ. ಈಗ ಸ್ವಲ್ಪಕ್ಕೆ ಗಂಜಿ ಹಾಕಿ ಮತ್ತೆ ಹೋಗ್ತೀವಿ. ಗಂಜಿ ಎಲ್ಲಿ ಕುಡಿತಿ? ನೆಲದ ಮೇಲೆ ನೋಡ್ರಿ, ತಂಪೆಲ್ಲದ ಅಲ್ಲಿ ಕೂಡ್ರಿ. ಅಲ್ಲಿ ಜಾಸ್ತಿ ಗಿಡಗಳವ ಏನಂತ ಬಾ.
ಬರಮ್ಮ ಇದು ಅಲ್ಲಿ ನೋಡಿ ಮ್ಯಾಂಗೋ ಎಷ್ಟು ಕೆಳಗೆ ಬಂದದ ನೋಡಿ ತೋರಿಸ್ತೀನಿ ಬಾ ಇಲ್ಲಿ ಬರ್ರಿ ತೋರಿಸ್ತೀನಿ ಬರ್ರಿ ಇಲ್ಲಿ ನೋಡಿ ವಿಹಾನ್ ಎಷ್ಟು ಕೆಳಗೆ ಬಂದ್ಬಿಟ್ಟದ ಮ್ಯಾಂಗೋ ಇದು ನೋಡಿ ಈಗ ಮ್ಯಾಂಗೋ ನೋಡಿ ಎಷ್ಟು ಕೆಳಗೆ ಬಂದದ ವಿಹಾನ್ ಅಲ್ಲ ಈಗ ಅಲ್ಲೊಂದು ಮ್ಯಾಂಗೋ ಅದ ನೋಡಿ ಎಷ್ಟು ಕೆಳಗೆ ಬಂದದ ನೋಡಿ ಎಷ್ಟು ಕೆಳಗೆ ಆಗ್ಯಾವ ನೋಡಿ ಎಳ್ನೀರು ನಂಬಲ್ಲಿ ಹಂಗೆ ಇರ್ತಿತ್ತಪ್ಪ ಮ್ಯಾಂಗೋ ಗಿಡ ಇತ್ತಲ್ಲ ಪೂರ್ತಿ ಕೆಳಗೆ ಮಲ್ಕೊಂಡು ಕಡಿಬೋದಿತ್ತು ಅಷ್ಟು ಕೆಳಗೆ ಜೊತೆ ಬೀಳ್ತೀವಿ ಒಜ್ಜಿ ಕೂಡ್ರೆ ಎಲ್ಲಿ ಕೂಡ್ತೀರಿ ಹಾಂ ತಂಪಿದ್ದಲ್ಲೇ ಕೂಡಿ ಇಲ್ಲಿ ಕೂಡ್ತೀಮ್ಮ ಚಂದದಂತ ನೆಳ್ಳ ಇಲ್ಲೇ ನಾಳೆ ಕೂಡ್ತೀರ ಚೀಕಿರ್ತಾವ ಮುಟ್ಲಿಕ್ಕೆ ಹೋಗ್ಬೇಡ ಇಲ್ಲೂ ಎರಡವ ನೋಡ ಅಲ್ಲ ಎರಡವ ಅಲ್ಲಿ ಮೂರವ ನೋಡು ಹಾ ಅವ್ ನೋಡಿ ಎಷ್ಟು ಚಂದಾಗ್ಯಾವಲ್ಲ ಮೂರು ಲೈನ್ ಕೇಳಿ ತಗೋ ಅಂದ್ರೆ ಕಡ್ಕೋಬೇಕಮ್ಮ ಪರ್ಮಿಷನ್ ಇಲ್ಲಾರ್ದೆ ತಗೋಬಾರ್ದು ಪಾಪ ಕೂಡ್ಲಿಕ್ಕೆ ಪರ್ಮಿಷನ್ ಕೊಟ್ಟಿರ್ತಾರೆ ಇಂಥ ಬಿಸಿಲೊಳಗೆ ನೆಳ್ಳದ ಕೂಡ್ರಂತ ಕೊಟ್ಟಿರ್ತಾರೆ ಹೇಳಾರ್ದೆ ಕೇಳಾರ್ದೆ ತಗೋಬಾರ್ದು ತಗೋರಿ ಅಂದ್ರೆ ತಗೋಬೇಕು ಯಾರಿಗೆ ಆಗಲಿ ವಿತೌಟ್ ಪರ್ಮಿಷನ್ ಏನು ತಗೋಬಾರ್ದು ರೆಡಿ ಹಾಕುತ್ತಾ ಮಮ್ಮು ಮಾಡ್ಲಿಕ್ಕೆ ಎಲ್ಲ ಬಿದ್ದು ಹಸಿವಾಗ್ಯವಲ್ಲ ಮಮ್ಮು ಮಾಡ್ಲಿಕ್ಕೆ ರೆಡಿ ಆಗ್ಯಲ್ಲ ನಮ್ಮ ಬಿದ್ದು ಮಮ್ಮೂನು ರೆಡಿ ಅದ ವಿಧಿಕಾನ್ ಸಲುವಾಗ ಮಮ್ಮೂನು ರೆಡಿ ವಿಧಿಕಾನು ರೆಡಿ ಅಮ್ಮನೂ ರೆಡಿ ತಿನ್ನದ ಈಗ ಹೋಗಮ್ಮ ಆಯಿತು ವಿಧಿಕಾ ಗಂಜಿ ಕುಡಿಯೋದಾಯ್ತು ಈಗ ಹೋಗ್ಬೇಕು ತೋಟದಾಗೆಲ್ಲ ಫ್ರೂಟ್ಸ್ ಭಾಳ ಮಸ್ತ್ ಅವ ತಂಪು ಗಾಳಿ ಅಂತೂ ಇಷ್ಟು ತಣ್ಣಗೆ ಬಿಟ್ಟದ ಅಂದ್ರೆ ಬಿಸಿ ಗಾಳಿ ನಮ್ಮ ಗುಲ್ಬರ್ಗಕ್ಕೆ ಇಲ್ಲಿ ಮಾತ್ರ ಚಂದ ತೋಟ ಅದ ತಣ್ಣಗೆ ಹೊಂಟದ ಗಾಳಿ ನಡ್ರಿ ಹೋಗೋಣ ಆಯಿತು ಗಂಜಿ ತಿನ್ಸೋದಾಯಿತು ಈಗ ಬಿಡ್ತೀವಿ ಇಲ್ಲೇನು 3 ತಾಸು ತೋರಿಸ್ಲೈತೆ ಗುಲ್ಬರ್ಗ 3 ಅವರ್ಸ್ ಒಳಗೆ ರೀಚ್ ಆಗ್ತೀವಿ ಗುಲ್ಬರ್ಗ ಬಂತು ನೋಡ್ರಿ ಯಾದಗಿರಿ ಗುಡ್ಡ ಶುರು ಆಯ್ತು ಬಿಸಿಲು ಗುಡ್ಡ ರಾಯಚೂರ್ಲಿಂತೆ ಮಂತ್ರಾಲಯನಾಗೆ ಇತ್ತಲ್ಲ ಬಿಸಿಲು ಎಷ್ಟು ಯಾದಗಿರಿ ಮೈಲಾರ್ಲಿಂಗ ಅದಲ್ಲ ಇಲ್ಲಿ ನಾವು ಸಣ್ಣವ್ರಿದ್ದಾಗ ನೋಡಿದ್ದೇವೆ ಯಾದಗಿರಿ ಮೈಲಾರ್ಲಿಂಗ ಫುಲ್ ಗುಡ್ಡದಾಗೆ ನೋಡ್ರಿ ಏನು ಭಾಳ ಮಸ್ತ್ ಹಿಂಗೆ ಗುಡ್ಡರು ಪೂರ್ತಿ ಕಲ್ನಾಗೆ ಮ್ಯಾಲದ ಇತ್ತು ಏರ್ಬೇಕು ಭಾಳ ಇರೋದಿತ್ತು ಒಂದೊಂದು ಕಲ್ನಾಗೆ ಇದ್ದು ನೋಡಿ ಗುಡಿ ಅಷ್ಟು ಮೈಲಾರ್ಲಿಂಗ ಯಾದಗಿರಿ ಗುಡ್ಡದ ಮೈಲಾರ್ಲಿಂಗ ಹೆಂಗೆ ಕೂತಾಳ ನೋಡ್ರಿ ನಮ್ಮ ವೇದಿಕಾ ನಿದ್ದೆ ಆಯಿತು ಆಟ ಆಡ್ಕೋತ ಕೂತಾ ಏಯ್ ನಿನ್ನ ನಿದ್ದೆ ಆಯ್ತಲ್ಲ ಮುನ್ನಿಗೆ ಮಲ್ಗಿಸಿ
ಒನ್ ಮೇಲೆ ಐತಿರಿ ಬಿದ್ದು ಜಡ್ಜ್ ವಿದು ನೋಡ್ರಿ ಹೆಂಗೆ ಆಟ ಆಡ್ಲಿತ್ತಾಳ. ಆಯ್ತಲ್ಲ ವಿದುನ್ ಮಮ್ಮಮ್ಮ ಆಯ್ತು, ನನ್ನನ್ನಾಯ್ತು, ಅಲ್ಲ ಆಯ್ತು. ಈಗ ಗುಲ್ಬರ್ಗ ಶನಿ ಬಂತು, ಎದ್ ಕೂತ್ಲು. ಇನ್ನ 2 hours ಅದ ಗುಲ್ಬರ್ಗ. 2 hours 59 minutes ಅದ ಅಂದ್ರೆ 1 hour 59 minutes ಅದ ಅಂದ್ರೆ 2 hours ಅಪಿ. ಚೊಯ್ ಚೊಯ್ ಮಾಡೋದಕ್ಕೆ ವಿದು ಮಲ್ಗಸೋದಕ್ಕೆ ಚೊಯ್ ಚೊಯ್ ಮಾಡು. ಮಲ್ಕೋಣ. ಚೊಯ್ 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 ಅನ್ನ ಮಾಡ ಗೊಂಬಕ್ಕ. ಮಲ್ಗಿಸ್ತಾಳೆ ಅದಕ್ಕೆ. ಈಗ ಪಪ್ಪಿ ಕೊಡ್ತಾಳ ಅದಕ್ಕೆ ಹಚ್ಚ ಮಾಡ್ತಾಳೆ, ತಗೋತಾಳ. ಮಲ್ಗಸಮ್ಮ ಮಲ್ಕೋರೇನು ಮುನ್ನಿ ಮಲ್ಕೋನು ಮಲ್ಕೋನು ಚೊಯ್ ಚೊಯ್. ಈಗ ಅದಕ್ಕೆ ಪಪ್ಪಿ ಕೊಡ್ತಾಳೆ ನೋಡಿ, ಹಚ್ಚ ಮಾಡ್ತಾಳೆ ಈಗ. ಮಲ್ಗಸಮ್ಮ. ಆಕಿನ ಫೇವ್ರೇಟ್ ಚಿನ್ನಿ ಮುನ್ನಿ ಎರಡವ ಆಕಿನ ಡಾಲ್. ಇಂಥವೇ ಇಲ್ಲ ಸೇಮ್. ಇದ್ರ ಹೆಸರು ಮುನ್ನಿ ಇಟ್ಟ, ಅದ್ರ ಹೆಸರು ಚಿನ್ನಿ ಇಟ್ಟ. ಹ್ಞೂ ಡಾಲ್ 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 ನಿಂದೇ ಡಾಲ್. ತಗೋ ಟೀತರ್ ತಿನ್ನಿಸೋದಕ್ಕೆ. ನೀ ತಿಂತಿ ಅದಕ್ಕೆ ತಿನ್ನಿಸ್ತಿ ಟೀತರ್. ಟೀತರ್ ಯಾರ್ದು? ನಿಂದ ಆಕಿಂದ? ಮುನ್ನಿದ ನಿಂದ? ನಿಂದು. ಟೀತರ್ ಹಾಕಿಂದಂತ. ಮುನ್ನಿ ಏನಿಲ್ಲ, ಸುಮ್ಮ ಮಲಗಿಸ್ತಾಳೆ ಮುನ್ನಿಗೆ. ಮುನ್ನಿ ಮಲ್ಕೋರೆ ಮುನ್ನಿ ಏನು. ಆಯ್ತಪ್ಪಿ ಗುಲ್ಬರ್ಗ ಎಂಟ್ರಿ ಆಯ್ತು. ಈಗ ಧಗಿ ಬಿಸಿಲ ಇರೋದೇ ಇದು. ಅಲ್ಲಿ ಪೆಟ್ರೋಲ್ ಸಿಗಲಿಲ್ಲ, ಎಲ್ಲ ಕಡೆ ನೋ ಸ್ಟಾಕ್ ಅಂತ ಹಾಕ್ಯಾರ ಪೆಟ್ರೋಲ್. ಇಲ್ಲಿ ನಿಂದಿರ್ಸಿವಿ, ಪೆಟ್ರೋಲ್ ಹಾಕ್ಕೊಂಡ್ರು. ಈಗ ಹೋಗ್ಬೇಕು. ಅಲ್ಲಿಗೆ ಹೋಲಿತಾಳ ನಮ್ಮ ವಿಧಿಕಾ. ಆಯ್ತಲ್ಲ ಗುಲ್ಬರ್ಗ ಎಂಟ್ರಿ. ನೋಡ್ರಿ ತೊಗರಿಯ ನಾಡು ಗುಲ್ಬರ್ಗ. ಎಷ್ಟಾಗ್ಯಾವ ನೋಡು. ಮೊದಲಿಲ್ಲ ಏನು ಇದ್ದಿದ್ದಿಲ್ಲ. ಫೈನಲಿ ಗುಲ್ಬರ್ಗ ಎಂಟ್ರಿ ಆದೆವು. ರೀಚ್ ಆದೇವಲ್ಲ ಗುಲ್ಬರ್ಗ. ಬಂದೆವಪ್ಪ ಅಂತೂ ರೀಚ್ ಆದೆವು. ಪಾಪ ನಮ್ಮ ಮನೆಯವ್ರಂತೂ ಭಾಳ ಹೈರಾಣ ಆಗ್ಯಾರ. 4.5 ತಾಸು ಡ್ರೈವ್ ಮಾಡಿ ಕಂಟಿನ್ಯೂಸ್ ಆ ಕಡೆ ಬೆಂಗಳೂರ್ಲಿಂತ ನಮ್ಮ ಮನೆಯಿಂದ ಯಲಹಂಕ ಮತ್ತು 2 ತಾಸು ಯಲಹಂಕಲಿಂತ ಮತ್ತು ಮಂತ್ರಾಲಯ ಎಷ್ಟಾಯಿತು 6.5-7 ತಾಸು ಆಯ್ತಲ್ಲಿ. ಮತ್ತು ನಡು ನಿಂದಿರ್ಸ್ಕೊತ ಹೋದೆವಲ್ಲ 8 ತಾಸೇ ಆದಂಗೆ ಆಗಿತ್ತು ಆ ಕಡೆ. ಮತ್ತು ಆ ಕಡೆಯಿಂದ ಈ ಕಡೆ 4.5 ತಾಸು ಡ್ರೈವಿಂಗ್. 12 ತಾಸು ಹೈರಾಣ ಆಗ್ಯಾರ ಅವ್ರು. ರೀಚ್ ಆದೆವು. ರೆಸ್ಟ್ ಮಾಡ್ಬೇಕಂದ್ರೆ ಈಗ ಆಫೀಸ್ ಅದಾವ್ದು, ಆಫೀಸ್ ವರ್ಕ್ ಮಾಡೋದಿರ್ತದೆ, ರೆಸ್ಟ್ ಆಗಲ್ಲ. ರಾತ್ರಿನೇ ಮತ್ತೇನು. ಇಲ್ಲೂ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಆಗ್ಯದ ನೋಡಿ. ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಮುಂದೆ ಕೇಂಬ್ರಿಡ್ಜ್ ಸ್ಕೂಲ್ ಅದ. ಕೇಂಬ್ರಿಡ್ಜ್ ಇತ್ತು, ಅದ್ರ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಹೀಗೆ ಆಗ್ಯದ ಅನ್ಕೊಳ್ತೇನೆ. ಗುಲ್ಬರ್ಗ ಒಳಗೂ ಆಗ್ಯದ.
ಈಗ ನಮ್ಮ ಗುಲ್ಬರ್ಗಾನು ಏನು ಕಮ್ಮಿ ಇಲ್ಲ, ಎಲ್ಲ ಮಸ್ತ್ ಇದೆ. ಸ್ಕೂಲ್ಗಳು ಚಲೋ ಚಲೋ ಸ್ಕೂಲ್ ಬಂದವ, ಕಾಲೇಜಸ್ ಎಲ್ಲ ಬಂದವ. IT ಒಂದು ಬಂತಂದ್ರೆ ಪಬ್ಲಿಕ್ ಸ್ಕೂಲ್ ಹಾಕ್ಯಾರ ನೋಡಿ, ಎಲ್ಲಿ ಹಾಕ್ಯಾರ ಬೋರ್ಡ್. ಬರತ್ತ ಏನು ಎಲ್ಲ ದೊಡ್ಡ ದೊಡ್ಡ ಸ್ಕೂಲ್ ಆಗ್ಲಿತ್ತಾವ ಇಲ್ಲಿ ಬೆಂಗ್ಳೂರು ಹಂಗೆ. IT ಒಂದು ಬಂತಂದ್ರೆ ಚಲೋ ಆಗ್ಬಿಡ್ತದೆ ನೋಡ್ರಿ. ಇಲ್ಲಿಂದ ನೋಡ್ರಿ ಎಷ್ಟು ಚಲೋ ಕಾಣಿಸ್ಲೈತೆ ಗುಲ್ಬರ್ಗ ವ್ಯೂ ಆಯ್ತು. ಇಲ್ಲಿ ಕಾಣಿಸ್ಲೈತೆ ನೋಡ್ರಿ ಗುಲ್ಬರ್ಗ ವ್ಯೂ.